ಬೆಂಗಳೂರಿನಲ್ಲಿ ದಿನೇ ದಿನೇ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದಾದ ಮೇಲೆ ಈಗ ಮತ್ತೊಂದು ಶಾಕ್ ಕೊಡೋದಕ್ಕೆ ಈಗ ಮುಂದಾಗ್ತಾ ಇದೆ. ಈ ಬಗ್ಗೆ ಅಪ್ಡೇಟ್ ನೋಡ್ಕೊಂಡ್ಬರೋಣ. ನೀರಿನ ಅಭಾವದ ಮಧ್ಯೆ ಮತ್ತೊಂದು ಬರೆ. ಲೋಕಸಮರದ ಬಳಿಕ ಕಾವೇರಿ ಶಾಕ್ ಫಿಕ್ಸ್. ನೀರಿನ ದರ ಏರಿಕೆ ಸುಳಿವು ಕೊಟ್ಟ ಡಿಸಿಎಂ. ಬೆಂಗಳೂರಿನಲ್ಲಿ ಈಗಾಗಲೇ ನೀರಿನ ಅಭಾವದ ಸಂಕಷ್ಟ ಜನರನ್ನ ಹೈರಾಣಾಗಿಸಿದೆ. ನೀರಿನ ಬವಣೆ ತೀರಿಸೋ ನಿಟ್ಟಿನಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಸರ್ಕಸ್ ಮಾಡ್ತಿದೆ. ಆದರೆ ಜನರ ಪರದಾಟ ಮಾತ್ರ ತಪ್ತಾ ಇಲ್ಲ. ಈ ಮಧ್ಯೆ ಲೋಕಸಭೆ ಚುನಾವಣೆ ಬಳಿಕ ಬೆಂಗಳೂರಿಗರಿಗೆ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಎಸ್, ಇದನ್ನ ನಾವು ಹೇಳ್ತಾ ಇಲ್ಲ, ಖುದ್ದು ಡಿಸಿಎಂ ಸಾಹೇಬ್ರೆ ಹೇಳ್ತಾ ಇರೋದು. ಕಳೆದ 12-13 ವರ್ಷಗಳಿಂದ ನೀರಿನ ದರ ಏರಿಕೆಯಾಗಿಲ್ಲ. ಅನೇಕ ವಸ್ತುಗಳ ದರ ಏರಿಕೆಯಾದರೂ ನೀರಿನ ದರ ಪರಿಷ್ಕರಣೆ ಆಗದೇ ಇರೋದು ಜಲಮಂಡಳಿಯ ಆರ್ಥಿಕತೆಗೆ ಹೊಡೆತ ಉಂಟು ಮಾಡಿದೆ. ಹೀಗಾಗಿ ದರ ಏರಿಕೆಗೆ ಸರ್ಕಾರ ಚಿಂತನೆ ಮಾಡಿದೆ. ಲೋಕಸಭಾ ಚುನಾವಣೆ ಬಳಿಕ ಕಾವೇರಿ ನೀರಿನ ದರ ಏರಿಕೆ ಫಿಕ್ಸ್ ಆಗಿದೆ. ಬಿಡಬ್ಲ್ಯೂಎಸ್ಪಿ ಎಲ್ಲ ಅಧಿಕಾರಿಗಳು ಬಹಳ ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ವಿ ಗೊತ್ತಿದೆ. ಯಾಕೆಂದರೆ ನಾವು 10-11 ವರ್ಷದಿಂದ ನೀರಿನ ಬೆಲೆಯನ್ನು ಅನೇಕ ರಾಜಕಾರಣದ ತೀರ್ಮಾನದಿಂದ ನಾವು ಬೆಲೆ ಏರಿಕೆ ಮಾಡೋಕ್ಕಾಗಿಲ್ಲ. ಆದರೆ ಪವರ್ ಬಿಲ್ ಜಾಸ್ತಿ ಆಗಿದೆ, ನಿಮ್ಮ ಸಂಬಳ ಜಾಸ್ತಿ ಆಗಿದೆ, ಖರ್ಚು ಜಾಸ್ತಿ ಆಗಿದೆ, ಬಡ್ಡಿ ಜಾಸ್ತಿ ಆಗಿದೆ, ಎಲ್ಲ ಆಗಿದೆ. ಆದರೆ ನಾವು ಸಾರ್ವಜನಿಕರುಗಳು ಇಸ್ಕೊಳ್ತಾ ಇಲ್ಲ. ನಾನು ಈ ಜವಾಬ್ದಾರಿ ತೆಗೆದುಕೊಂಡು ಮೊದಲನೇ ದಿನವೇ ನಾನು ಗಮನಿಸಿದೆ, ಇದು ಬಿಡಬ್ಲ್ಯೂಎಸ್ಎಸ್ಗೆ ನಾವು ಇನ್ನೂ ಶಕ್ತಿ ಕೊಡಬೇಕು ಅನ್ನೋದು. ಪಾರ್ಲಿಮೆಂಟ್ ಎಲೆಕ್ಷನ್ ಆಗಲಿ ಇದ್ರ ಬಗ್ಗೆ ನಮ್ಮದೇ ಆದಂಥ ತೀರ್ಮಾನವನ್ನು ನಮ್ಮ ಬದ್ಧತೆ ಮೇಲೆ ನಾವು ತೀರ್ಮಾನವನ್ನು ನಾವು ಮಾಡಬೇಕಂತೀವಿ. ಇನ್ನು ದರ ಪರಿಷ್ಕರಣೆ ಸಂಬಂಧ 2020ರಲ್ಲೂ ಬಿಡಬ್ಲ್ಯೂಎಸ್ಎಸ್ಬಿ ಅಂದಿನ ಬಿಜೆಪಿ ಸರ್ಕಾರಕ್ಕೆ 30% ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿತ್ತು. ಆದರೆ ಕೋವಿಡ್ ಕಾಲವಾಗಿದ್ದ ಕಾರಣ ಅಂದಿನ ಸರ್ಕಾರ ದರ ಪರಿಷ್ಕರಣೆ ಪ್ರಸ್ತಾಪ ತಳ್ಳಿ ಹಾಕಿತ್ತು. ಈಗ ಮತ್ತೆ ಈ ಬಗ್ಗೆ ಸರ್ಕಾರದ ಕದ ತಟ್ಟಿರುವ ಕಾರಣ ಚುನಾವಣೆ ಬಳಿಕ ಈ ಬಗ್ಗೆ ತೀರ್ಮಾನ ಕೈಗೊಳ್ಳೋ ಚಿಂತನೆಯಲ್ಲಿ ಸರ್ಕಾರ ಅಂತೂ ಇದೆ. ಒಟ್ಟಾರೆ ಬೆಂಗಳೂರಿಗರಿಗೆ ನೀರೇ ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಮಾತ್ರ ದರ ಪರಿಷ್ಕರಣೆಗೆ ಚಿಂತನೆ ನಡೆಸ್ತಾ ಇದೆ. ಇದು ಜನರಿಗೆ ಇನ್ನಷ್ಟು ಹೊರೆಯಾಗುವುದಂತೂ ಸತ್ಯ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.